ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ರಾಜ್ಯ ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲ ಶಾಸಕರು, ಮಂತ್ರಿಗಳು ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿ ಬಗ್ಗೆ, ಆಡಳಿತದ ಬಗ್ಗೆ ಸಾಕಷ್ಟು ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಹಿರಿಯ ಶಾಸಕರು ನೇರವಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಕೂಡ ಮತದಾನ ಏರಿಯಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಾಯಿತು. BR ಪಾಟೀಲ್ ಪ್ರಮುಖವಾಗಿ ಮುಖ್ಯಮಂತ್ರಿ ಸೇರಿದಂತೆ ಬೇರೆ ಬೇರೆ ಸರ್ಕಾರದ ಆಡಳಿತದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಂಥ BR ಪಾಟೀಲ್ ಅವರನ್ನು ಕೂಡ ಕರೆದು ಮಾತಾಡಿತ್ತು. ಇದರ ಜೊತೆಗೆ ರಾಜು ಕಾಗೆ ಅವರನ್ನು ಕೂಡ ಕರಿಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ನನಗೆ ಬರೋದಕ್ಕೆ ಸಾಧ್ಯವಾಗಿಲ್ಲ, ನಾಳೆ ಬಂದು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅನ್ನುವಂಥ ಸಂದೇಶವನ್ನು ರಾಜು ಕಾಗೆ ಅವರು ಸುರ್ಜೇವಾಲಾ ಅವರಿಗೆ ರವಾನೆ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ, ಪ್ರಮುಖವಾಗಿ ಶಾಸಕರ ಸಭೆಯಲ್ಲಿ ಸಾಕಷ್ಟು ಸಂಘಟನೆಯ ಬಗ್ಗೆ, ಸರ್ಕಾರದ ಬಗ್ಗೆ ಮಾತುಕತೆ ನಡೀತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ನಂತರ ಮುಂದಿನ ಕ್ರಮ ಏನು ತಗೊಳ್ಬೇಕು ಅವ್ರು ಮಾಡ್ತಾರೆ. ನನಗೆಲ್ಲ ಸಚಿವರು ಸ್ಪಂದಿಸ್ತಿದ್ದಾರೆ. ಅವ್ರು ಏನು ರಿಪೋರ್ಟ್ ತರ್ತಾರೆ, ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತಾರೆ. ಕಾಂಗ್ರೆಸ್ ಕೊಳ ಕದಡಿತ್ತು. ಒಬ್ಬೊಬ್ಬ ನಾಯಕರದ್ದು ಒಂದೊಂದು ತರಹದ ಹೇಳಿಕೆ, ಬಹಿರಂಗ ಅಸಮಾಧಾನ, ಸಚಿವರ ವಿರುದ್ಧದ ಬೇಸರ. ಇದಕ್ಕೆಲ್ಲ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮದ್ದು ಅರೆಯುವ ಕೆಲಸ ಕೈ ಹಾಕಿದ್ದಾರೆ. ಇವತ್ತು ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿರುವ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯ, ಅಹವಾಲನ್ನ ಸ್ವೀಕರಿಸಿದ್ದಾರೆ. ಅವರು ಅಭಿಪ್ರಾಯ ಕೇಳ್ತಾರೆ, ಏನು ತೊಂದರೆ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾರೆ, ಸಂಘಟನೆ ಏನೇನು ಮಾಡಬೇಕು ಅಂತ ಕೇಳ್ತಾರೆ. ಅದು ಬಿಟ್ಟರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ. ಕೆಲವರಲ್ಲಿ ಏನಾದರೂ ಅವರಲ್ಲಿರುವಂಥ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ನಂತರ ಮುಂದಿನ ಕ್ರಮ ಏನು ತಗೊಳ್ಬೇಕು ಅವ್ರು ಮಾಡ್ತಾರೆ. ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ. ಯಾಕಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ, ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರಬಹುದು. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನು ರಿಪೋರ್ಟ್ ತರ್ತಾರೆ, ಏನು ಕೇಳ್ತಾರೆ, ಏನೇನು ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತಾರೆ. ಬೆಂಗಳೂರಿಗೆ ಬಂದ ಸುರ್ಜೇವಾಲಾ ಮೊದಲು ಕರೆಸಿಕೊಂಡಿದ್ದೆ BR ಪಾಟೀಲ್ ಅವರನ್ನ. BR ಪಾಟೀಲ್ ಈ ಹಿಂದೆ ವಸತಿ ಇಲಾಖೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದರು. ಹಣ ಕೊಟ್ಟವರಿಗಷ್ಟೇ ಮನೆ ಹಂಚುತ್ತಾರೆ ಅಂತ ಬಹಿರಂಗವಾಗಿ ದೂರಿದ್ದರು. ಸುರ್ಜೇವಾಲಾ ಭೇಟಿ ವೇಳೆಯೂ ಇದೇ ವಿಚಾರವಾಗಿ ಚರ್ಚಿಸಿದ್ದಾರೆ. 35 ನಿಮಿಷಗಳ ಕಾಲ ನಡೆದ ಮಾತುಕತೆಯಲ್ಲಿ ತಮ್ಮ ಆರೋಪಕ್ಕೆ ದಾಖಲೆ ಕೂಡ ನೀಡಿದ್ದಾರೆ. ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನು ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟಿದ್ದು. ಇನ್ನು ನಿಗದಿಯಂತೆ ಇವತ್ತು ರಾಜು ಕಾಗೆ ಜೊತೆ ಚರ್ಚೆ ನಡಿಬೇಕಾಗಿತ್ತು. ಆದರೆ ಹಿರಿಯ ನಾಯಕ ರಾಜು ಕಾಗೆ ಬೆಳಗಾವಿ ಬಿಟ್ಟು ಬಂದಿಲ್ಲ. ಈ ಬಗ್ಗೆ TV9ಗೆ ಸ್ಪಷ್ಟನೆ ಕೊಟ್ಟಿರೋ ಶಾಸಕ ನಾಳೆ ಬೆಳಗ್ಗೆ 11 ಗಂಟೆಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ನಾಳೆ 11 ಗಂಟೆಗೆ ಭೇಟಿ. ಇವತ್ತ ನಮಗೆ ಟೈಮ್ ಇತ್ತು, ಆದ್ರೆ ಇಲ್ಲಿ ಮೀಟಿಂಗ್ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಕರೆದ್ರಿಂದ ಇವತ್ತು ಹೋಗ್ಲಿಕ್ಕೆ ಆಗಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಕೆಲ ಶಾಸಕರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ. ಎಲ್ಲ ಶಾಸಕರಿಗೆ ಗ್ಯಾರಂಟಿ ಅನುಷ್ಠಾನದ ಮಾಹಿತಿಯನ್ನ ಕೇಳಿದ್ದಾರೆ. ಸಾಲದಕ್ಕೆ ಸ್ಥಳೀಯ ಕುಂದುಕೊರತೆ ಬಗ್ಗೆ ಆಲಿಸಿ ಬ್ಲಾಕ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡುವಂತೆಯೂ ಸಲಹೆ ಕೊಟ್ಟಿದ್ದಾರೆ. ಇದೇ ವೇಳೆ ಶಾಸಕರು ನಿಗಮ ಮಂಡಳಿಗೆ ಹೆಸರು ಕೊಟ್ಟಿದ್ದಾರೆ. ಇತ್ತ ಪ್ರದೀಪ್ ಈಶ್ವರ್ ತಮ್ಮ ಕೆಲಸದ ವಿವರವನ್ನ ನೀಡಿದ್ದಾರೆ. ಅಮ್ಮ ಆಂಬ್ಯುಲೆನ್ಸ್, ನಮಸ್ತೆ ಚಿಕ್ಕಬಳ್ಳಾಪುರ, ಮನೆ ಮನೆಗೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ CM DCM ಬಗ್ಗೆ ಸಹಕಾರ ಕೊಟ್ಟಿರೋದಾಗಿಯೂ ಹೇಳಿದ್ದಾರೆ. ನನಗೆಲ್ಲ ಸಚಿವರು ಸ್ಪಂದಿಸ್ತಿದ್ದಾರೆ. ನನಗಂತ ಅನುಭವ ಖಂಡಿತವಾಗೋಲ್ಲ. ಗ್ಯಾರಂಟಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ. ನನಗೆ CM DCM ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ನನಗಂತ ಅನುಭವ ಒಳಗಡೆ ಅಂತ ಚರ್ಚೆ ಬರಲೇ ಇಲ್ಲ. ಕೋಲಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ. ಕೋಲಾರ ಹಾಲು ಒಕ್ಕೂಟ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ. ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್ ಹಾಗೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ರೂಪಾ ಶಶಿಧರ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕೋಲಾರ ಹಾಲು ಒಕ್ಕೂಟದ ಚರ್ಚೆ ಆಯ್ತು ಮೇಡಮ್, ಅದನ್ನೇನಾದ್ರು ಮಾಹಿತಿ ಕೊಟ್ರ? ಎಲ್ಲಾನು ಚರ್ಚೆ ಆಗತ್ತೆ, ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಈಶ್ವರ್ ಖಂಡ್ರೆ ವಿರುದ್ಧ ಮಾಜಿ ಶಾಸಕರ ದೂರು. ಈ ನಡುವೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ರಣದೀಪ್ ಸುರ್ಜೇವಾಲಾಗೆ ದೂರನ್ನ ನೀಡಲಾಗಿದೆ. ಬೀದರ್ನ ಮಾಜಿ ಶಾಸಕರು ಏರ್ಪೋರ್ಟ್ನಲ್ಲಿಯೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿವರಣೆ ನೀಡೋದಕ್ಕೆ ಸಮಯ ಕೊಡಿ ಅಂತ ಮನವಿ ಮಾಡಿದ್ದಾರೆ.
ಇನ್ನು ಸುರ್ಜೇವಾಲಾ ಭೇಟಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯ ಆಡಿದ್ದಾರೆ. ಸುರ್ಜೇವಾಲಾ ಕಷ್ಟ ಕೇಳೋಕ್ ಬಂದಿಲ್ಲ, ಕಪ್ಪ ಕೇಳೋಕ್ ಬಂದಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಅವರು ಜನರ ಕಷ್ಟ ಕೇಳಕ್ ಬಂದಿಲ್ಲ, ಬಹುಶಃ ಕಪ್ಪ ಕೇಳಕ್ ಬಂದಿರ್ಬೋದು. ಕಷ್ಟ ಕೇಳಕ್ ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಆಗಾಗ ಬರ್ತಾರೆ, ಕಾಂಗ್ರೆಸ್ ಒಂದು ವಾಡಿಕೆ ಇದೆ, ಕಪ್ಪ ಕೊಡುವ ವಾಡಿಕೆ. ಕೈಯೊಳಗಿನ ಗಾಯಕ್ಕೆ ಹೈ ಮದ್ದು ಅರಿತಾ ಇದೆ. ಸುರ್ಜೇವಾಲಾ ಒಬ್ಬೊಬ್ಬರೇ ಶಾಸಕರನ್ನ ಕರೆಸಿಕೊಂಡು ಅಹವಾಲನ್ನ ಸ್ವೀಕರಿಸ್ತಾ ಇದ್ದಾರೆ. ಶಾಸಕರ ಅಂತರಾಳದ ಪ್ರಶ್ನೆಗಳಿಗೆ ಈ ಸಭೆ ಉತ್ತರ ಕೊಡುತ್ತಾ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.